ಆಡ ಟಗರು ಸರ್. ಟಗರು ಮೀನುಗಳು ಟಗರಿ ಇಂಗ್ಲಿಷ್ ಬರುತ್ತಾ? ಈ ತರ ಬರೋದು. ಅಲ್ಲ ಟಗರಿಗೆ ಇಂಗ್ಲಿಷ್ ಬರುತ್ತಾ ಅಂತ. ಇಂಗ್ಲಿಷ್ ಬರಲ್ಲ, ಕನ್ನಡ ಬರುತ್ತೆ. ಕನ್ನಡ ಮಾತ್ರ. ಕನ್ನಡ ಮಾತ್ರ. ಅಲ್ಲ ಯಾವ ಊರಿಂದ ಬಂದಿದ್ದು? ಚನ್ನಪಟ್ಟಣ. ಚನ್ನಪಟ್ಟಣ. ಅಲ್ಲ ಈಗ ಟಗರು ಬರಕ್ಕೆ ಎಷ್ಟು ತಿಂಗಳು ಬೇಕಿದು? ಅದು 1 ವರ್ಷ ಬೇಕು. ಕಂಪ್ಲೀಟ್ 1 ವರ್ಷ. ಚಿಕ್ಕದಲ್ಲಿ ಮರಿಗೆ ಎಷ್ಟು ರೂಪಾಯಿ ಇರುತ್ತೆ ಇದು? ಚಿಕ್ಕ ಮರಿ 10,000 12,000. ಚಿಕ್ಕ ಮರಿಗೆನೆ? ಮರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು 1 ವರ್ಷ ಅಂತ ಹೇಳಿದ್ರೆ ನೀವು ಮನೇಲಿ ಸಾಕದ ಅಥವಾ ಫಾರ್ಮ್? ಮನೇಲಿ ಸಾಕ ಸರ್. ಮನೇಲಿ ಎಷ್ಟು ಸಾಕ್ತೀರಣ್ಣ ಇದು? ಇದನ್ನ ಒಂದು 8 ಇಂದ 10 ತಿಂಗಳು ಸಾಕು. 10 ತಿಂಗಳು. ನಿಮ್ಮಲ್ಲಿ ಒಟ್ಟು ಟೋಟಲ್ ಎಷ್ಟಿದೆ ನಿಮ್ದು? ಒಂದು 15 ಇದೆ. ಟೋಟಲ್ 15 ಇದೆ, ಎಲ್ಲ ಟಗರೆ? ಅಣ್ಣ ಇದು ಸಾಕ್ಬೇಕಾದ್ರೆ ಹೆಂಗೆ ನೀವು ಈಗ ಮನೇಲಿ ಇದು ಸೈಡ್ ಬಿಸ್ನೆಸ್ ಹಂಗ್ ಮಾಡ್ತೀರಾ ಅಥವಾ ಇದನ್ನ ದೊಡ್ಡ ಫಾರ್ಮ್ ಮಾಡ್ಕೊಂಡು ಮಾಡಿರ್ತೀರಾ ಹೆಂಗೆ ಅಂತ? ಆಮೇಲೆ ಮನೇಲಿ ಏನು ಈ ತರನೇ ಕಟ್ಬಿಟ್ಟು ಮೇವು ಹಾಕೋದು ಒಂದೇ ಕಡೆ, ಆಚೆ ಬಿಡಲ್ಲ. ಮನೇಲೆ ಕಟ್ಟಾಕಿರ್ತೀರಾ. ಇದಕ್ಕೆ ಏನೇನು ಫುಡ್? ಇದಕ್ಕೆ ತಿಂಡಿ ಬಂದು ಮುಸ್ಕಿನ ಜೋಳ, ಅಕ್ಕಿ ನುಚ್ಚು, ಹುಳ್ಳಿಕಾಳು ಆ ಥರ ಎಲ್ಲ ಕೊಡ್ತೀವಿ. ಹುಲ್ಲು ಬಂದು ಇದು ಮಾಮೂಲಿ ಮುಸ್ಕಿನ ಜೋಳ, ರಾಗಿ ಹುಲ್ಲು, ಸೀಮೆ ಹುಲ್ಲು ಆ ಥರ. ಅಣ್ಣ ಇವಾಗ ಎಷ್ಟು ರೇಟ್ ಹೇಳ್ತೀರಿ ಇದು? ಇದಕ್ಕೆ ಸಿಂಗಲ್ ಪೀಸ್ 45,000 ಹೇಳ್ತೀವಿ. ಒಂದಕ್ಕೆ 45,000? 45,000. ಅಣ್ಣ ಇದು ಸೀಸನ್ ವೈದು ನೀವು ಸಾಕಿರ್ತೀರ ಅಥವಾ ವರ್ಷ ಪೂರ್ತಿ ನೀವು? ವರ್ಷ ಪೂರ್ತಿ ಸಾಕಿ ಹಬ್ಬದಲ್ಲಿ ಸೇಲ್ ಮಾಡೋದು. ಹಬ್ಬದಲ್ಲಿ ಮಾತ್ರ? ಅಣ್ಣ ಒಂದು ಟಗರಿದು ಎಷ್ಟು ಮರಿ ಇದು ಇದಾಗುತ್ತೆ? ಇದು ಲೈವ್ ವೇಟ್ 85 kg ಇದೆ. 85 kg. ಇದ್ರ ಅಮ್ಮ ಇದು ಎಷ್ಟು ಮರಿ ಹಾಕುತ್ತೆ ಒಂದು ಟೈಮಲ್ಲಿ? ಅವರು 1 ವರ್ಷ ಸಾಕಿ ಮರಿ ಹಾಕ್ತಾರೆ. ವರ್ಷಕ್ಕೆ 1 ಸಾರಿ 2 ಮರಿ ಹಾಕ್ತಾರೆ. 1-2. ಅಣ್ಣ ಇದು ಹುಷಾರಿಲ್ಲ ಅಂತ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ಎಲ್ಲ ಹೆಂಗೆ ಇದು ಹಳ್ಳಿ ಕಡೆ? ನಮ್ಗೆ ಗೊತ್ತಾಗುತ್ತೆ, ಜ್ವರ ಬಂದ್ರೆ, ಶೀತ ಇಲ್ಲ ಅಂದ್ರೆ ಗೊತ್ತಾಗುತ್ತೆ, ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಇಲ್ಲ ಡಾಕ್ಟರ್ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಅಣ್ಣ ಎಷ್ಟು ಸೇಲ್ ಆಗಿದೆ ಈಗ? ಒಂದು ಸೇಲ್ ಆಗಿಲ್ಲ ಸರ್, ಇವಾಗ ಬಂದಿದ್ದು. ಇವಾಗ ಬಂದಿದ್ದು? ಇವಾಗ ಜಸ್ಟ್ ಒಂದು 1/2 hour ಆಯ್ತು ಬಂದು. ಅಣ್ಣ ಇಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಜನಗಳು ಇಲ್ಲಿ ತಗೊಂಡು ಹೋಗಕ್ಕೆ ಈ ಟಗರುಗಳನ್ನ? ತಗೊಂಡು ಹೋಗಿಲ್ಲ, ಬೆಂಗಳೂರು ಅಕ್ಕಪಕ್ಕದವರೆಲ್ಲ ಬರ್ತಾರೆ ಸರ್, ಏರಿಯಾದವರೆಲ್ಲ. ಅಣ್ಣ ಈ ಏರಿಯಾಕ್ಕೆ ಬರೀ ಬೆಂಗಳೂರು ಮಾತ್ರ ಬರ್ತಾರ? ಈಗ ಕೋಲಾರ ಬರ್ತಾರೆ ಜನ, ಚಿಕ್ಕಮಂಗ್ಳೂರು, ಮಂಡ್ಯ, ರಾಮನಗರ, KR ನಗರ ಬರ್ತಾರೆ, ಎಲ್ಲಾ ಕಡೆಯಿಂದನೂ ಬರ್ತಾರೆ. ಎಲ್ಲ ಕಡೆ ಬರ್ತಾರೆ. ಎಲ್ಲ ಫುಲ್ ಹಬ್ಬದ ಸೇಲ್ ಆಗುತ್ತಲ್ಲ? ಆಗುತ್ತೆ.